ನಾವಿವತ್ತು ಮಾತಾಡ್ತಾ ಇರೋದು ಭಾರತವನ್ನು ಕಟ್ಟಿದವ್ರ ಬಗ್ಗೆ, ಅಂದರೆ ಟಾಟಾ ಗ್ರೂಪ್ ಆಫ್ ಕಂಪ್ನಿಯವ್ರ ಬಗ್ಗೆ. ನಾವು ದಿನ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಟಾಟಾ ಕಂಪ್ನಿ ಬ್ರ್ಯಾಂಡ್ನ ಏನಾದರೂ ಒಂದು ಯೂಸ್ ಮಾಡ್ತಾನೆ ಇರ್ತೀವಿ. ಟಾಟಾ ಟೀ, ಟಾಟಾ ಉಪ್ಪು, ಫ್ಲೈಟ್ಸು, ಮೋಟಾರ್ಸು, ಬಟ್ಟೆ, ಆಭರಣ, ಟಾಟಾ ಸ್ಟೀಲು, TCS ಕಂಪ್ನಿ, ಟಾಟಾ ಕೆಮಿಕಲ್ಸು, ಪವರು, ಮ್ಯೂಚುವಲ್ ಫಂಡು, ಕ್ರೋಮಾ, ಇಂಥ 100 ಕಂಪ್ನಿಗಳಿದೆ ಟಾಟಾದವ್ರದ್ದು. ಈ ಕಂಪ್ನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ರಾತ್ರೋರಾತ್ರಿ ಈಗಿನ ಥರ ಬೆಳೆದು ನಿಲ್ತಾರಲ್ಲ ಆ ಥರ ಅಲ್ಲ. ಸುಮಾರು 200 ವರ್ಷಗಳ ಕಾಲದಿಂದ ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದಿದ್ದಾರೆ. ಸತತವಾಗಿ 200 ವರ್ಷಗಳ ಕಾಲದಿಂದ ಕಷ್ಟಪಟ್ಟು ಕಂಪ್ನಿ ನೋಡ್ಕೊಂಡು ಬಂದಿದ್ದಾರೆ. ಈ ಕಂಪ್ನಿ ಪ್ರಾರಂಭ ಆಗಿದ್ದು ಹೇಗೆ, ಎಲ್ಲಿಂದ ಪ್ರಾರಂಭ ಆಯಿತು, ಈ ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆಯೋದು ಯಾರ ಕಾರಣ ಅಂತ ಸಣ್ಣದಾಗಿ ತಿಳ್ಕೊಳೋಣ. 1822 ಈ ವರ್ಷ ಇಲ್ಲಿಂದ ಕರೆಕ್ಟಾಗಿ 200 ವರ್ಷಗಳ ಹಿಂದೆ ಕಂಪ್ನಿ ಉಟ್ಕೊಂಡಿದ್ದು. ಅಂದರೆ ಗುಜರಾತ್ನಲ್ಲಿ ಪಾರ್ಸಿ ಕುಟುಂಬದವರು ಒಬ್ರು ಇರ್ತಾರೆ, ನುಜರ್ವಾನ್ ಟಾಟಾ ಅಂತ. ಇವರು ಬಾಲಕನಾಗಿರುವಾಗ ನಾನು ಏನಾದರೂ ಮಾಡಬೇಕು, ನನಗೆ ಈ ಥರ ಸುಮ್ಮನೆ ಕೂರೋಕ್ಕಾಗಲ್ಲ ಅಂತ ಹೇಳಿ ಒಂದು ಯೋಚನೆ ಮಾಡ್ತಾರೆ. ನಾನು ಇಲ್ಲೇ ಇದ್ದರೆ ನನ್ನ ಡೆಸ್ಟಿನಿ ಸಿಗಲ್ಲ, ನಾನು ಮುಂಬೈಗೆ ಹೋಗಿ ಏನಾದರೂ ಮಾಡಬೇಕು ಅಂತ. ಇವರು 20 ವರ್ಷ ಇರುವಾಗಲೇ ಹೆಂಡತಿ ಮಗನನ್ನು ಕರ್ಕೊಂಡು ಮುಂಬೈಗೆ ಹೋಗ್ತಾರೆ. ಮುಂಬೈಗೆ ಹೋದಾಗ ಇವ್ರಿಗೆ 20 ವರ್ಷ ಅಂದರೆ 17-18 ವರ್ಷದಲ್ಲಿ ಇವ್ರಿಗೆ ಚೈಲ್ಡ್ ಮ್ಯಾರೇಜ್ ಆಗಿರುತ್ತೆ ಆಗಿನ ಕಾಲದ ಥರ. ಸೊ ಇವ್ರಿಗೆ ಮಗ ಮತ್ತು ಹೆಂಡತಿ ಇರ್ತಾರೆ. ಇವರಿಬ್ಬರನ್ನ ಕರ್ಕೊಂಡು ಮುಂಬೈಗೆ ಬರ್ತಾರೆ. ಬಂದಮೇಲೆ ಕಾಟನ್ ಟ್ರೇಡ್ ಮೇಲೆ ಅವ್ರಿಗೇನೋ ಆಸಕ್ತಿ ಬರುತ್ತೆ. ಹಾಗಾಗಿ ಕಾಟನ್ ಎಕ್ಸ್ಪೋರ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಈ ಕಾಟನ್ ಎಕ್ಸ್ಪೋರ್ಟ್ನಲ್ಲಿ ಒಳ್ಳೆ ಹಣ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಇವರು ಎಕ್ಸ್ಪೋರ್ಟ್ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಸಕ್ತಿ ತೋರಿಸಿ ಟೈಮ್ ಕೊಡ್ತಾ ಇರ್ತಾರೆ. ಮತ್ತು ಮಗ ಅಂದರೆ ಜಮ್ಶೆಡ್, ಇವ್ರ ಮಗ ಜಮ್ಶೆಡ್ಜಿ, ಇವರು ದೊಡ್ಡವನಾಗ್ತಾ ಇರ್ತಾನೆ. ಇವರು ಮಗನ ಎಜುಕೇಷನ್ ಅಂದರೆ ಓದೋಕ್ಕೆ ನುಜರ್ವಾನ್ ಟಾಟಾ ಅವರು ಕಾಂಪ್ರಮೈಸ್ ಆಗಲ್ಲ. ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳಿ ಇವರು ಇಂಜಿನಿಯರಿಂಗ್ ಮಾಡಿಸ್ತಾರೆ. ಅದ್ರ ಮೇಲೆ ಇವ್ರ ಮಗನಿಗೆ ಓದೋಕ್ಕೆ ಕಳಿಸ್ತಾರೆ. ಎಲ್ಲಿಗೆ ಅಂದರೆ ಹಾಂಗ್ಕಾಂಗಿಗೆ ಕಳಿಸ್ತಾರೆ. ಮಗನಿಗೆ 17-18 ವರ್ಷ ಇರುವಾಗ ವಿದ್ಯಾಭ್ಯಾಸಕ್ಕೆ ಅಂತ ಹಾಂಗ್ಕಾಂಗಿಗೆ ಕಳಿಸ್ತಾರೆ. ಆಗಿನ ಕಾಲದಲ್ಲಿ ಅಂದರೆ 1859 ಕಾಲದಲ್ಲಿ ಇದು ಬಹಳ ದೊಡ್ಡ ಸಾಧನೆ. ಏಕೆಂದರೆ ಈಗಿನ ಕಾಲದ ಥರ ಆಗಿನ ಕಾಲ ಇರ್ತಿರಲಿಲ್ಲ. ಓದು ಅನ್ನೋದೇ ಒಂದು ದೊಡ್ಡ ವಿಷಯ ಅಲ್ವಾ. ಯಾಕೆ ಅಂದರೆ ಆ ಕಾಲದ ಇವರು ಹಾಂಗ್ಕಾಂಗ್ ಮತ್ತು ಬೇರೆ ದೇಶಗಳಿಗೆ ಹೋಗೋದು ಈಗಿನ ಕಾಲದ ಥರ ಬೇರೆ ಬೇರೆ ದೇಶಗಳಿಗೆ ಹೋಗೋದು ಆಗಿನ ಸಮಯಕ್ಕೆ ಇದು ಚಿಕ್ಕ ವಿಷಯ ಅಲ್ಲ. ಅಂದರೆ 1859ರಲ್ಲಿ ಇನ್ನೂ 55 ವರ್ಷ ಕಳೆದ್ರೂ ವಿಮಾನ ಕಂಡಿಡ್ದಿರಲಿಲ್ಲ. ಆದ ಕಾರಣ ಜಮ್ಶೆಡ್ಜಿ 20 ವಯಸ್ಸಿನಲ್ಲೇ ಅಂದರೆ 1859ರಲ್ಲಿ ಹಾಂಗ್ಕಾಂಗ್ ಹೋಗೋದು, ಅದು ತಮ್ಮ ಧರ್ಮಪತ್ನಿ ಮತ್ತು ಮಗನ ಜೊತೆ ಹಡಗಿನ ಮೂಲಕ ಸಾವಿರಾರು ಮೈಲಿಗಳು. ಅಂದರೆ ಸುಮ್ಮನೆನಾ, ಒಬ್ಬರೇ ಹೋದರೆ ಪರವಾಗಿಲ್ಲ, ಆದರೆ ಕುಟುಂಬದ ಸಮೇತ ಭಾಳ ಕಷ್ಟ. ಆಗಿನ ಸಮಯದಲ್ಲಿ ಜಮ್ಶೆಡ್ ಟಾಟಾ ಅವರು ಭಾಳ ಆಂಬಿಷಿಯಸ್ ಆಗಿರ್ತಾರೆ. 3 ಕಾಟನ್ ಮಿಲ್ಲು. ಇವರು ಓದಿ ಬಂದಿದ್ದು ಇವ್ರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ದು ಎಲ್ಫ್ಸ್ಟೋನ್ ಕಾಲೇಜ್ನಲ್ಲಿ. ಬಂದ ಮೇಲೆ ಇಂಡಿಯಾದಲ್ಲಿ ನಾಗ್ಪುರ್, ಬಾಂಬೆ, ಕುರ್ಲಾ ಇವರು ತಮ್ಮದೇ ಕಾಟನ್ ಮಿಲ್ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತು 1872ರಲ್ಲಿ ಜಪಾನ್, ಚೈನಾ, ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲೂ ಕೂಡ ಒಳ್ಳೆ ಹೆಸರು ಮಾಡ್ತಾರೆ. ಅಂದರೆ ಒಳ್ಳೆ ಎಫಿಷಿಯನ್ಸಿ ಇರುತ್ತೆ, ಲೇಬರ್ಗಳಿಗೆ ಪಾಲಿಸಿಗಳು ಇರುತ್ತೆ. ಮತ್ತು ಮುಂದೆ 1906ರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಟಾಟಾ ಪವರ್ ಕಂಪ್ನಿ. ಜಮ್ಶೆಡ್ ಟಾಟಾ ಅವರು 1901ರಲ್ಲಿ ದೊಡ್ಡ ಮಟ್ಟದ ಕಬ್ಬಿಣ ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ.
ಇದು ಅಲ್ಲಿಂದ 6 ವರ್ಷಕ್ಕೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಇಡೀ ಇಂಡಿಯಾದಲ್ಲಿ ಹೆಸರುವಾಸಿಯಾಗುತ್ತೆ. ಸ್ಟೀಲ್ ಆ್ಯಂಡ್ ಐರನ್ ಕಂಪ್ನಿ, ಟೆಕ್ಸ್ಟೈಲ್ ಕಂಪ್ನಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಂಪ್ನಿ, ಸಿಮೆಂಟ್, ಕೆಮಿಕಲ್ಸ್, ವ್ಯವಸಾಯಕ್ಕೆ ಬೇಕಾದ ಸಾಮಾನು, ಲಾರಿಗಳು, ಲೊಕೊಮೋಟಿವ್ಸ್ ಅಂದರೆ ರೈಲ್ವೆ ಇಂಜಿನ್, ತಾಜ್ ಮಹಲ್ ಅಂತ ಲಕ್ಸುರಿ ಹೋಟೆಲ್. ಮೊದಲನೇ ಬಾರಿಗೆ ಇಡೀ ಇಂಡಿಯಾದಲ್ಲಿ ಮುಂಬೈ ಅದರಲ್ಲಿ ಹೋಟೆಲ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತೆ ಮೊದಲನೇ ಬಾರಿಗೆ. ಅದು ಆದಮೇಲೆ ಒಂದು ಲಾಸ್ ಆಗುತ್ತೆ 1904ರಲ್ಲಿ. ಜಮ್ಶೆಡ್ ಟಾಟಾ ಅವರು ತೀರಿ ಹೋಗ್ತಾರೆ. ಅಂದರೆ ಇವರು ಕಂಪ್ನಿಗೆ ಚೇರ್ಪರ್ಸನ್ ಆಗ್ತಾರೆ. ಇವರು 1904ರಲ್ಲಿ ತೀರೋದ್ಮೇಲೆ ಇವ್ರು ಕಂಪ್ನಿ ಸ್ಟಾರ್ಟ್ ಮಾಡಿದಾಗಿನಿಂದ ಅಲ್ಲಿವರೆಗೂ ಲಾಭಕ್ಕಿಂತ ಅವ್ರ ಬಳಿ ಕೆಲಸ ಮಾಡುವ ಜನರ ಬಗ್ಗೆ ಹೆಚ್ಚಿನ ಯೋಚನೆ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಅಂದರೆ 1874ರಲ್ಲಿ ಜಮ್ಶೆಡ್ ಟಾಟಾ ಅವರು ನಾಗ್ಪುರ್ನಲ್ಲಿ ಕಾಟನ್ ಮಿಲ್ನ ಓಪನ್ ಮಾಡ್ತಾರೆ. ಮೊದಲನೇ ಬಾರಿಗೆ ಆದರೆ ಕಾಟನ್ ಮಿಲ್ನ ಕ್ಲೋಸ್ ಮಾಡಿ ಕಾಟನ್ ಪ್ರೊಡಕ್ಷನ್ ಬಿಸ್ನೆಸ್ನ ಓಪನ್ ಮಾಡ್ತಾರೆ. ಯಾಕೆ ಅಂದರೆ ಲೇಬರ್ಸ್ ಕೆಲಸಕ್ಕೆ ಬರ್ತಾ ಇರಲ್ಲ, ಒಂದಿನ ಪೂರ್ತಿ ಅಟೆಂಡೆನ್ಸ್ ಒಬ್ರದ್ದು ತುಂಬಿರಲ್ಲ. ಇವ್ರು ನೋಡಿದಾಗ ದಿನ ಲೇಬರ್ಸ್ ಕಮ್ಮಿ ಆಗ್ತಾ ಇರ್ತಾರೆ. ಅದಕ್ಕೆ ಜಮ್ಶೆಡ್ ಟಾಟಾ ಅವ್ರು ಏನು ಮಾಡ್ತಾರೆ, ಲೇಬರ್ಸ್ ಏನೂ ಹೇಳಲ್ಲ, ನೀವು ಯಾಕೆ ಬರ್ತಾ ಇಲ್ಲ, ಸ್ಯಾಲ್ರಿ ಕಟ್ ಮಾಡ್ತೀನಿ, ನಿಮ್ಮ ಪ್ರಾಬ್ಲಮ್ ಏನು, ನಮಗೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಇದನ್ನೆಲ್ಲ ಏನು ಯೋಚನೆ ಮಾಡ್ದಲೇ ಅವರೊಂದು ಡಿಸಿಷನ್ ಮಾಡ್ತಾರೆ. ಆ ಡಿಸಿಷನ್ ಏನು ಅಂದರೆ ಲೇಬರ್ಸ್ಗೆ ಪೆನ್ಷನ್ ಬರೋ ಥರ, ವರ್ಕರ್ಸ್ಗೆ ವರ್ಕ್ ಮಾಡುವಾಗ ಆಕ್ಸಿಡೆಂಟ್ ಆದರೆ ಇಷ್ಟು ದುಡ್ಡು ಅಂತ ಕೊಡೋದು, ಮತ್ತು ಲೇಬರ್ಸ್ನ ಫ್ಯಾಮಿಲಿಗಳಿಗೆ ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡೋದು, ಸ್ಪೋರ್ಟ್ಸ್ ಡೇ ಮಾಡೋದು, ಹಬ್ಬಗಳಿದ್ರೆ ಹಬ್ಬಗಳನ್ನ ಫ್ಯಾಮಿಲಿಯವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಕರೆಸಿ ಫ್ಯಾಕ್ಟ್ರಿಯಲ್ಲೇ ಹಬ್ಬ ಮಾಡೋದು, ಒಂದು ಫ್ಯಾಮಿಲಿ ಮೀಟ್ ಥರ ಮಾಡ್ತಾರೆ. ಮಕ್ಕಳಿಗೂ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಈ ಥರ ಎಲ್ಲ ಕೆಲವೊಂದು ಫೆಸಿಲಿಟಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸ್ವಲ್ಪ ಕಂಪ್ನಿ ಇಂಪ್ರೂವ್ ಆಗುತ್ತೆ. ಈ ಥರ ಎಲ್ಲ ಫೆಸಿಲಿಟಿನ ಕೊಟ್ಮೇಲೆ ಅವ್ರ ಸ್ವಂತ ಕೊಟ್ಟ ಮೇಲೆ ಇದೆಲ್ಲ ಅವ್ರ ಸ್ವಂತ ಖರ್ಚಿನಲ್ಲೇ ನೋಡ್ಕೊತಾರೆ. ಆಮೇಲೆ 1861ರಲ್ಲಿ ಅಮೇರಿಕನ್ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಜಮ್ಶೆಡ್ ಟಾಟಾಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಯಾಕೆ ಅಂದರೆ ಮೊದಲು ಇಂಗ್ಲೆಂಡ್ ಕಾಟನ್ ರಾ ಮೆಟೀರಿಯಲ್ನ ಅಮೇರಿಕಾಯಿಂದ ಇಂಪೋರ್ಟ್ ಮಾಡಿಸ್ಕೊಳ್ತಿರುತ್ತೆ. ವಾರ್ ಆದಮೇಲಿಂದ ಜಮ್ಶೆಡ್ ಟಾಟಾ ಅವರು ಇದನ್ನೇ ಒಂದು ಒಳ್ಳೆ ಯೂಸ್ ಮಾಡಿಕೊಂಡು ಇಂಗ್ಲೆಂಡ್ಗೆ ಟಾಟಾದವ್ರ ಕಡೆಯಿಂದ ಕಾಟನ್ ಎಕ್ಸ್ಪೋರ್ಟ್ ಮೆಟೀರಿಯಲ್ ಬರೋ ಥರ ನೋಡ್ಕೊತಾರೆ. ಟಾಟಾದವರು ಇಂಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲಂಡನ್ನಲ್ಲೇ ಒಂದು ಆಫೀಸ್ ಓಪನ್ ಮಾಡ್ತಾರೆ. ಅಲ್ಲಿಂದನೇ 4 ವರ್ಷಗಳ ಕಾಲ ಒಳ್ಳೆ ಪ್ರಾಫಿಟ್ ಆಗುತ್ತೆ. 4 ವರ್ಷ ಆದಮೇಲೆ ಅಮೇರಿಕನ್ ಸಿವಿಲ್ ವಾರ್ ಮುಗಿಯುತ್ತೆ. ಇಂಗ್ಲೆಂಡ್ ಮತ್ತು ಅಮೇರಿಕಾ ಇಂದ ಮತ್ತೆ ಕಾಟನ್ ಇಂಪೋರ್ಟ್ ಸ್ಟಾರ್ಟ್ ಆಗುತ್ತೆ. ಟಾಟಾದವ್ರಿಗೆ ಮತ್ತೆ ಲಾಸ್ ಆಗುತ್ತೆ. ಈ ಟೈಮ್ನಲ್ಲಿ ಇನ್ವೆಸ್ಟರ್ಸು ಏನು ಮಾಡ್ತಾರೆ ಅಂದರೆ ಜಮ್ಶೆಡ್ ಟಾಟಾ ಅವ್ರಿಗೆ ದುಡ್ಡನ್ನ ವಾಪಸ್ ಕೇಳ್ತಾರೆ. ಅಂದರೆ ಅವರು ಇಷ್ಟು ಅಂತ ಒಂದೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿರ್ತಾರೆ, ಕೊಡಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮೊದಲಿಗೆ ಅವರು ಟೈಮ್ ಕೊಡೋದಿಲ್ಲ. ಆಗ ಏನಂತಾರೆ, ಇವರು ಇಷ್ಟೊಂದೆಲ್ಲ ಪರಿಶ್ರಮ ಪಟ್ಟಿರ್ತಾರಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿ ಅದನ್ನು ಇಷ್ಟು ಚೆನ್ನಾಗಿ ಪ್ರಾಫಿಟಲ್ಲಿ ಮಾಡ್ಕೊಂಡು ಹೋಗ್ತಿದ್ದ ಕಾರಣಕ್ಕೆ ಅವರು ಜಮ್ಶೆಡ್ ಟಾಟಾ ಅವ್ರಿಗೆ ಪ್ರತಿ ತಿಂಗಳು ಅಂದರೆ ಅವ್ರದ್ದು ಪೌಂಡಲ್ಲಿ 20 ಪೌಂಡ್ ಕೊಡೋಕೆ ಹೇಳ್ತಾರೆ ಪ್ರತಿ ತಿಂಗಳು. ಅಂದರೆ 2549 ರೂಪಾಯಿ 70 ಪೈಸೆ. ಆಗಿನ ಕಾಲದಲ್ಲಿ 1865ರಲ್ಲಿ ಭಾಳ ದೊಡ್ಡ ಅಮೌಂಟೇ. ಟಾಟಾದವರು ಅವ್ರ ಕಂಪ್ನಿನಲ್ಲೇ ಕೆಲಸ ಮಾಡ್ತಾರೆ. ಡೆಡಿಕೇಶನ್ನ ನೋಡಿ ಕೆಲಸದ ಮೇಲೆ ಇರೋ ಒಂದು ಟೈಮ್ನಲ್ಲಿ ನಜರ್ವಾನ್ ಟಾಟಾ ಜಮ್ಶೆಡ್ ಟಾಟಾ ಅವ್ರ ತಂದೆ ಕಂಪ್ನಿ ಉಳಿಸ್ಕೊಳ್ಳೋಕ್ಕೆ ಇದೇ ರೀತಿ ಸ್ವಂತ ಮನೆ ಮಾರಿ ಕಂಪ್ನಿ ಸಾಲ ತೀಸ್ಕೊಂಡಿರ್ತಾರೆ. ಇಲ್ಲಿ ಜಮ್ಶೆಡ್ ಟಾಟಾನು ಕೂಡ ಸೇಮ್ ಅದೇ ರೀತಿ ಸಾಲ ತೀರ್ಸ್ಕೊಳಕ್ಕೆ ಅವ್ರ ಕಂಪ್ನಿನಲ್ಲೇ ವರ್ಕ್ ಮಾಡಿ ಸಾಲ ತೀರ್ಸ್ಕೊತಾರೆ. ಇದರಿಂದ ಅವ್ರಿಗೇನು ಲಾಸ್ ಆಗಲ್ಲ, ರೆಪ್ಯುಟೇಷನ್ ತುಂಬ ಬೆಳೆಯುತ್ತೆ, ಬಿಸ್ನೆಸ್ನ ಉಳಿಸ್ಕೊತಾರೆ, ಬೆಳೆಸ್ತಾರೆ. ಇದು ಇವ್ರು ಮಾಡಿದ ಒಂದು ಗಟ್ಟಿ ನಿರ್ಧಾರ. ಡೆಡಿಕೇಶನ್, ಸ್ಕಿಲ್, ಪ್ಯಾಷನ್ ಮನುಷ್ಯನಿಗಿದ್ರೆ ಮುಂದೆ ಹೆಸರು ಮಾಡೋಕ್ಕೆ ಭಾಳ ಪ್ರಮುಖ ಪಾತ್ರ ಅಲ್ವಾ.
ಜಮ್ಶೆಡ್ ಟಾಟಾ ಅವ್ರದ್ದು ಒಂದು ದೊಡ್ಡ ಕನಸು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಂಪ್ನಿ ಓಪನ್ ಮಾಡೋದು, ಎಜುಕೇಷನ್ ಟ್ರಸ್ಟ್ನ ಓಪನ್ ಮಾಡೋದು, ಸ್ಟೀಲ್ ಕಂಪ್ನಿ ಮಾಡೋದು, ತಾಜ್ ಮಹಲ್ ಅಂತ 5 ಸ್ಟಾರ್ ಹೋಟೆಲ್ನ ಓಪನ್ ಮಾಡೋದು. ಮತ್ತು ಆಗಿನ ಕಾಲದಲ್ಲಿ ಕ್ಯಾಸ್ಟ್ಗಳ ಗಲಾಟೆ ಭಾಳ ಇರುತ್ತೆ, ನಿಮಗೆ ಗೊತ್ತು. ಇದು ಯಾವುದೂ ಇಲ್ದೇ ಹೋಟೆಲ್ಗೆ ಒಳಗಡೆ ಎಂಟ್ರಿ ಇರುತ್ತೆ ಆಗಿನ ಟೈಮಲ್ಲಿ ಟಾಟಾ ಹೋಟೆಲ್ನಲ್ಲಿ. ಇವ್ರದ್ದು ಕನಸಿನ 3 ಕಂಪ್ನಿಗಳು ಪೂರ್ತಿಯಾಗಿ ಓಪನ್ ಆಗಿರಲಿಲ್ಲ, ಇವರು ತೀರ್ ಹೋಗ್ತಾರೆ. ಇವ್ರ ಕನಸಿನ ಕಂಪ್ನಿಗಳನ್ನು ಪೂರ್ತಿ ಮಾಡ್ತಾರೆ ಅವ್ರ ಮಗನಾದ ದೊರಬ್ ಟಾಟಾ. ಇವರು ನನಸು ಮಾಡ್ತಾರೆ. 1910ರಲ್ಲಿ ಟಾಟಾ ಸ್ಟೀಲ್ಸ್ ಸ್ಟಾರ್ಟ್ ಆಗುತ್ತೆ, ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲೇ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಬ್ರಿಟಿಷ್ನವ್ರಿಗೆ ಸ್ಟೀಲ್ ಅವಶ್ಯಕತೆ ಭಾಳ ಇರುತ್ತೆ. ಟಾಟಾ ಸ್ಟೀಲ್ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಸ್ಟೀಲ್ನ ಉಪಯೋಗಿಸ್ಕೊತಾರೆ. ಇವರು ರೈಲ್ವೆ ಟ್ರ್ಯಾಕ್ಗೆ, ಯುದ್ಧ ಮಾಡೋಕ್ಕೆ ಬೇಕಾದ ಟ್ಯಾಂಕ್ಗಳಿಗೆ ಎಲ್ಲ ಟಾಟಾ ಸ್ಟೀಲ್ ಕಂಪ್ನಿಗಳನ್ನ ಯೂಸ್ ಮಾಡ್ಕೊತಾರೆ. ಆಗ ಬ್ರಿಟಿಷ್ ಪೊಲಿಟಿಷಿಯನ್ ಒಬ್ರು ಹೇಳ್ತಾರೆ, ಟಾಟಾ ಕಂಪ್ನಿಯವರಿಂದ ಇವತ್ತು ನಾವು ಸೇವ್ ಆಗಿದ್ದೀವಿ. ಕಂಪ್ನಿ ಪ್ರೊಡಕ್ಷನ್ ಹೇಗಿದೆ ಅಂದರೆ ಬಾಂಬ್ ಬಿದ್ದಿದ್ರೂ ತೂತಾಗಿಲ್ಲ, ಡ್ಯಾಮೇಜ್ ಆಗಿಲ್ಲ, ಗುಂಡಿನೂ ಆಗಿಲ್ಲ. ದೇಶದ ಎಲ್ಲೆಡೆ ಬ್ರಿಟಿಷ್ನ ಮಾತು ಕೇಳಿ ಟಾಟಾ ಸ್ಟೀಲ್ ಕಂಪ್ನಿ ಭಾಳ ಪ್ರಚಾರ ಹೆಸರು ಸಿಗುತ್ತೆ. ಗ್ರೇಟ್ ಬ್ರಿಟನ್ನಲ್ಲಿ ಕೂಡ ಟಾಟಾ ಸ್ಟೀಲ್ ಜೊತೆ ಸ್ಟ್ರಾಂಗ್ ರೆಪ್ಯುಟೇಷನ್ ಬರುತ್ತೆ. ವರ್ಲ್ಡ್ ವಾರ್ ಫಸ್ಟ್ನಿಂದ 1914ರಲ್ಲಿ TCS ಕಂಪ್ನಿ 14 ಡಿಫ್ರೆಂಟ್ ಕಂಪ್ನಿ ಓಪನ್ ಮಾಡ್ತಾರೆ. ಆದರೆ ಇದು ಇನ್ನು ಹೀಗೆ ಪ್ರಾರಂಭ ಅಷ್ಟೇ. ದೊರಬ್ ಟಾಟಾ 1938ರ ತನಕ ದೊರಬ್ ಟಾಟಾ ಅವರು 1938ರ ತನಕ ಕಂಪ್ನಿ ನೋಡ್ಕೊಳ್ತಾರೆ. ಅದಾದಮೇಲೆ ಅವರ ದೂರದ ಸಂಬಂಧಿ ಜಹಂಗೀರ್ ರತನ್ ಟಾಟಾ ಕಂಪ್ನಿ ಟೇಕ್ ಓವರ್ ಮಾಡ್ಕೊಳ್ತಾರೆ. ಇವರು ಫ್ರಾನ್ಸ್ನಲ್ಲಿ ಓದಿ ಬಂದಿರ್ತಾರೆ. ಇವ್ರಿಗೆ ಪೈಲಟ್ ಲೈಸೆನ್ಸ್ ಕೂಡ ಇರುತ್ತೆ. ಇವ್ರಿಗೆ ಏರ್ವೇಸ್ನಲ್ಲಿ ಭಾಳ ಪ್ಯಾಷನ್ ಅಂದರೆ ಉತ್ಸವ ಇರುತ್ತೆ. ಇಂಡಿಯಾದಲ್ಲಿ ಟಾಟಾ ಕಂಪ್ನಿ ಕಡೆಯಿಂದ ಏರ್ ಇಂಡಿಯಾ ಏರ್ಲೈನ್ಸ್ನ ಓಪನ್ ಮಾಡ್ತಾರೆ. ಮೊದಲು ಈ ಏರ್ಲೈನ್ಸ್ ಹೆಸರು ಟಾಟಾ ಏರ್ಲೈನ್ಸ್. ಈ ಕಂಪ್ನಿ ಇಷ್ಟೆಲ್ಲ ಸಕ್ಸಸ್ ಮಾಡಿರೋದು 1947ರ ಮುಂಚೆ, ಅಂದರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗೋ ಮುಂಚೆ. ಈಗಿನ ಟೈಮ್ನಲ್ಲಿ ಸೋಷಲಿಸಮ್, ಸಮಾಜವಾದ ಭಾಳ ನಡೀತಾ ಇತ್ತು. ನಮ್ಮ ಫ್ರೀಡಮ್ ಫೈಟರ್ಸ್ ಆದ ಗಾಂಧೀಜಿ, ಭಗತ್ ಸಿಂಗು, ಸ್ವಾಮಿ ವಿವೇಕಾನಂದ ಎಲ್ಲರೂ ಸಮಾಜವಾದಿಗಳೇ. ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆ ಟೈಮಲ್ಲಿ, ಅವರು ಕೂಡ ಸಮಾಜವಾದಿಗಳೇ. ನೆಹರು ಒಂದು ಡಿಸೈಡ್ ಮಾಡ್ತಾರೆ, ದೇಶದಲ್ಲಿ ದೊಡ್ಡ ಮಟ್ಟ ಬಿಸ್ನೆಸ್ ಮತ್ತು ಇನ್ಸ್ಟಿಟ್ಯೂಷನ್ಗಳು ಗೌರ್ಮೆಂಟ್ಗೆ ಕೊಡಬೇಕು ಅಂತ. ಏಕೆಂದರೆ ಇಂಡಿಯನ್ ಜನಗಳಿಗೆ ಅವಶ್ಯಕತೆ ಇದೆ ಭಾಳ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ಕೇಳ್ತಾರೆ. ಇದು ಟಾಟಾ ಕಂಪ್ನಿಯವ್ರಿಗೆ ಭಾಳ ಬೇಸರದ ವಿಷಯ. ಮತ್ತು ರೀಸೆಂಟಾಗಿ ಓಪನ್ ಆಗಿರೋ ಏರ್ಲೈನ್ಸ್ ಕೂಡ ಇಂಡಿಯನ್ ಗೌರ್ಮೆಂಟ್ ತೊಗೊಳ್ತಾರೆ. JRD ಟಾಟಾ ಅವ್ರಿಗೆ ಮನ್ಸು ಹೊಡೆದೋಗ್ಬಿಡುತ್ತೆ. ಆದರೆ ಟಾಟಾ ಕಂಪ್ನಿ ಯೋಚನೆ ಮಾಡೋದು ಬರೀ ಪ್ರಾಫಿಟ್ ಅಲ್ಲ, ನಮ್ಮ ದೇಶದ ಜನರಿಗೋಸ್ಕರ ಏನಾದರೂ ಉಪಯೋಗ ಆಗಲಿ ಅನ್ನೋ ಒಂದು ಯೋಚನೆ ಅವರಲ್ಲಿರುತ್ತೆ. ಆಗ ನೆಹರು ಅವ್ರು ಏನು ಮಾಡ್ತಾರೆ, JRD ಟಾಟಾ ಅವ್ರಿಗೆ ಒಂದು ಆಫರ್ ಕೊಡ್ತಾರೆ. ಆಫರ್ ಏನಪ್ಪ ಅಂದರೆ, ಏರ್ ಇಂಡಿಯಾ ಲೈನ್ಸ್ ಸರ್ವಿಸ್ನ ನೀವೇ ನೇಷನ್ ಕಡೆಯಿಂದ ನೋಡ್ಕೊಂಡು ಹೋಗಿ ಅಂತ. JRD ಟಾಟಾಗೆ ಒಂದು ಕಡೆಯಿಂದ ಖುಷಿಯಾಗುತ್ತೆ, ಅಂತ ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂತ ಒಪ್ಕೊತಾರೆ. ಅದೇ ಕಾರಣಕ್ಕೆ 1990ರಿಂದ 1970ರಿಂದ 1980 ತನಕ ಏರ್ ಇಂಡಿಯಾ ಏರ್ಲೈನ್ಸ್ ಇಂಡಿಯಾದಲ್ಲೇ ದೇಶಾದ್ಯಂತ ಪ್ರಮುಖವಾದ ಹೆಸರು ಮಾಡುತ್ತೆ. ಟಾಟಾ ಕಂಪ್ನಿ ಸುಮ್ಮನೆ ಕೂರಲಿಲ್ಲ. JRD ಟಾಟಾ ಬಿಸ್ನೆಸ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ. 1945ರಲ್ಲಿ ಮೊದಲನೇ ಬಾರಿಗೆ ಟಾಟಾ ಮೋಟಾರ್ಸ್ ಓಪನ್ ಆಗುತ್ತೆ. ರೈಲ್ವೆ ಪಟ್ರಿಗಳು ಮಾಡೋದು ಸ್ಟಾರ್ಟ್ ಮಾಡ್ತಾರೆ. 1968ರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಅಂದರೆ ಈಗಿನ TCS ಓಪನ್ ಆಗುತ್ತೆ. ಇದು ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಸರ್ವಿಸ್ನ ಕೊಡ್ತಾ ಇರುತ್ತೆ. ಟೈಮ್ಗೆ ಸೆಕೆಂಡ್ ವರ್ಲ್ಡ್ ಲಾರ್ಜೆಸ್ಟ್ ಎಂಪ್ಲಾಯ್ ಆಗುತ್ತೆ. ರೈಲ್ವೇಸ್ ಆದಮೇಲೆ
ಮತ್ತು ಇನ್ನೂ ಓಪನ್ ಮಾಡ್ತಾರೆ. ಯಾವುದು ಅಂದರೆ ಕ್ಯಾನ್ಸರ್ ರಿಸರ್ಚ್ ಆ್ಯಂಡ್ ಟ್ರೀಟ್ಮೆಂಟ್ ಸೆಂಟರ್, ಸಾಲ್ಟ್ ಬಿಸ್ನೆಸ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್. JRD ಟಾಟಾ ಕಂಪ್ನಿ ಚೇರ್ಪರ್ಸನ್ ಆಗಿ 52 ವರ್ಷ ಕೆಲಸ ಮಾಡ್ತಾರೆ. ಇವರು ಬರೋಬ್ಬರಿ 95 ಕಂಪ್ನಿಗಳನ್ನ ಓಪನ್ ಮಾಡ್ತಾರೆ. ಟಾಟಾ ಗ್ರೂಪ್ 1969ರಲ್ಲಿ ಗೌರ್ಮೆಂಟ್ ಮೊನೋಪೊಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆ್ಯಕ್ಟ್ನ, ಅಂದರೆ ಜನಸಾಮಾನ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಅಭ್ಯಾಸಗಳು ತೆರೆಗೆ ಆಗಲು ಕೊಡ್ತಾರೆ. ಟಾಟಾ ಕಂಪ್ನಿಗೆ ಲಾಸ್ ಆಗುತ್ತೆ, ಆದರೂ JRD ಟಾಟಾ ಬೆಳೀತಾರೆ. ಸಬ್ಸಿಡರೀಸ್ ಅಂತ ಅಂಗಸಂಸ್ಥೆ ಅಂತ ಮಾಡ್ತಾರೆ ಟಾಟಾ ಫ್ಯಾಮಿಲಿ ಒಳಗಡೆ. ಟಾಟಾ ಗ್ರೂಪ್ನ ಬೇರೆಯವ್ರಿಗೆ ಕೊಡ್ದಲೇ ಅವ್ರದ್ದೇ ಫ್ಯಾಮಿಲಿನಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ನೋಡ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಆಗ ಟಾಟಾ ಗ್ರೂಪ್ದು ಸ್ವಲ್ಪ ಮೂಡಿಗೆ ಲಾಸ್ ಆಗುತ್ತೆ. ಏನಕ್ಕೆ ಅಂದರೆ ಎಕ್ಸಾಂಪಲ್ಲು ಎಲೆಕ್ಟ್ರಾನಿಕ್ ಬಿಸ್ನೆಸ್, ರೇಡಿಯೋ ನೆಲ್ಕೋ 1971ರಲ್ಲಿ ಮಾರ್ಕೆಟ್ನಲ್ಲಿ 2% ಶೇರ್ ಫಾಲ್ ಆಗುತ್ತೆ. ಒಂದು ಟೈಮ್ನಲ್ಲಿ 20%ಗೂ ಹೋಗಿರುತ್ತೆ. ಈ ನೆಲ್ಕೋನ ಮಾರ್ಕೆಟ್ನಲ್ಲಿ ಹೆಸರು ಉಳಿಸಲು ಜಮ್ಶೆಡ್ ಟಾಟಾ ಅವ್ರ ಮೊಮ್ಮಗನಾದ ರತನ್ ಟಾಟಾಗೆ ಕೊಡ್ತಾರೆ. ಇವರು 1962ರಿಂದ ಫ್ಯಾಮಿಲಿ ಬಿಸ್ನೆಸ್ಗೆ ಕೈ ಹಾಕಿರ್ತಾರೆ. ಆದರೆ 1971ರಲ್ಲಿ ನೆಲ್ಕೋ ರೇಡಿಯೋದು ಬಿಸ್ನೆಸ್ಸು ಇವರೇ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ರತನ್ ಟಾಟಾ ರೇಡಿಯೋ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾಪ್ ಮಾಡ್ತಾರೆ ಮತ್ತು ಸ್ಯಾಟಲೈಟ್ ಕಮ್ಯುನಿಕೇಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. 3 ವರ್ಷಗಳಲ್ಲೇ ಪ್ರಾಫಿಟ್ ವಾಪಸ್ ಬರುತ್ತೆ. ಮತ್ತು 1975ರಲ್ಲಿ ನೆಲ್ಕೋಸ್ಟ್ ಶೇರ್ 20% ವಾಪಸ್ ಬರುತ್ತೆ. ಅಂದರೆ ಸಡನ್ನಾಗಿ ನೆಲ್ಕೋಸ್ ಪೂರ ಲಾಸ್ ಈ ಒಂದು ಟಾಟಾ ಕಂಪ್ನಿಗೆ ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತಾರೆ. ಮತ್ತು ಜಮ್ಶೆಡ್ ಟಾಟಾ ಮಾಡಿದ ನಾಗ್ಪುರ್ ಕಾಟನ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಕೂಡ ಸೇಮ್ ಸಿಚುವೇಷನಲ್ಲಿರುತ್ತೆ. ರತನ್ ಟಾಟಾ ಇದರ ಪೂರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಫುಲ್ ರಿಕವರ್ ಮಾಡ್ತಾರೆ. ಇದನ್ನು ನೋಡಿದಾಗ ಟಾಟಾ ಕಂಪ್ನಿನ ದೊಡ್ಡವರೆಲ್ಲ ಕೂತು ಯೋಚನೆ ಮಾಡ್ಬಿಟ್ಟು 1900 ಇದನ್ನೆಲ್ಲ ನೋಡಿ ದೊಡ್ಡವರೆಲ್ಲ ಯೋಚನೆ ಮಾಡಿ 1971ರಲ್ಲಿ ರತನ್ ಟಾಟಾ ಕಂಪ್ನೀಸ್ಗೆ ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡ್ತಾರೆ. ಅದೇ 1991ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಲಿಬರೇಷನ್ ಆಫ್ ಇಂಡಿಯಾ ಅಂತ. ಆಗ ಇಂಡಿಯಾ ಸೋಷಲಿಸಮ್ ತೆಗೆದು ಕ್ಯಾಪಿಟಲಿಸ್ಟ್ ಮಾಡೆಲ್ ಆಗಿ, ಅಂದರೆ ಹೇಳ್ತಾರೆ ಇಂಡಿಯಾದ ಎಕನಾಮಿ ಉಳಿಸ್ಕೊಳ್ಳೋಕ್ಕೆ ಇದು ಒಂದೇ ದಾರಿ ಅಂತ. ಟಾಟಾ ಕಂಪ್ನಿಗೆ ಈ ಸಲ ಗೌರ್ಮೆಂಟ್ಗೆ ಕೊಡಲು ಇಷ್ಟ ಇರಲಿಲ್ಲ. ಸೊ ರತನ್ ಟಾಟಾ JRD ಟಾಟಾ ಥರ ಮಾಡದೆ ರತನ್ ಟಾಟಾ ಕೊಡಲಿಲ್ಲ. ಟಾಟಾದ ಮಕ್ಕಳು ಮೊಮ್ಮಕ್ಕಳನ್ನಲ್ಲೇ ಸಬ್ಸಿಡರೀಸ್ನ ಪಾಲ್ ಮಾಡ್ತಾರೆ. ಇವ್ರು ಮಾಡಿದ್ದು ಟಾಟಾ ಗ್ರೂಪ್ ಲಾಸ್ ಆಗಲ್ಲ, ಇನ್ನೂ ಚೆನ್ನಾಗಿ ಪ್ರಾಫಿಟೇ ಆಗುತ್ತೆ. ಮತ್ತು ಎಲ್ಲ ಫಾರಿನ್ ಕಂಪ್ನಿನೂ ಟಾಟಾ ಕಂಪ್ನಿ ಟೇಕ್ ಓವರ್ ಮಾಡ್ಕೊಳ್ತಾರೆ. ಬದಲಿಗೆ ಟಾಟಾ ಕಂಪ್ನಿ ಇಂಟರ್ನ್ಯಾಷನಲ್ ಕಂಪ್ನಿಗಳು ಕೂಡ ಅಕ್ವೈರ್ ಮಾಡ್ಕೊಳ್ತಾರೆ. ಎಕ್ಸಾಂಪಲು ಇಂಗ್ಲೆಂಡ್ನ ಟೆಟ್ಲೆ ಟೀ ಕಂಪ್ನಿ, ಇದನ್ನು ಟಾಟಾದವ್ರು ತಗೊತಾರೆ. ಯುರೋಪ್ನ ಕೋರಸ್ ಸ್ಟೀಲ್, ಇದನ್ನು 11.3 ಬಿಲಿಯನ್ಗೆ ಖರೀದಿ ಮಾಡ್ತಾರೆ. ಟೆಟ್ಲೆ ಗ್ರೀನ್ ಟೀನ $12 ಬಿಲಿಯನ್ ತಗೊತಾರೆ. ಜಾಗ್ವಾರ್, ಲ್ಯಾಂಡ್ ರೋವರ್ ಕೂಡ ಇರುತ್ತೆ. ಇದರ ಓನರ್ ಬೇರೆ 3-4 ಕಂಪ್ನಿಗೆ ಕೊಡೋಕ್ಕೆ ರೆಡಿ ಆಗಿರ್ತಾರೆ. ಆದರೆ ಕಂಪ್ನಿನಲ್ಲಿ ಕೆಲಸ ಮಾಡೋರು ವರ್ಕರ್ಸು ಟಾಟಾ ಕಂಪ್ನಿನವ್ರಿಗೆ ಕೊಡಿ ಅಂತ ಒತ್ತಾಯ ಮಾಡಿ ಟಾಟಾ ಕಂಪ್ನಿನವ್ರಿಗೆ ಕೊಡಿಸ್ತಾರೆ. ಖುಷಿ ವಿಷಯ ಅಲ್ವಾ ರತನ್ ಟಾಟಾ ರೋಡ್ನಲ್ಲಿ. ಅಂದರೆ ನವಂಬರ್ 2003ರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಸ್ಕೂಟ್ರ್ನಲ್ಲಿ 4 ಜನ ಇರ್ತಾರೆ. ಮಳೆ ಬರ್ತಾ ಇರುತ್ತೆ. ಸೊ ರತನ್ ಟಾಟಾ ಒಂದು ಯೋಚನೆ ಮಾಡಿ ನ್ಯಾನೋ ಕಾರ್ನ ಲಾಂಚ್ ಮಾಡ್ತಾರೆ. ಲಾಂಚಿಂಗ್ ಸಮಯದಲ್ಲಿ ಇದನ್ನು ಹೇಳ್ತಾರೆ, ನಾನು ಈ ರೀತಿ ಫ್ಯಾಮಿಲಿ ನೋಡಿದ್ದೆ, ಮಳೆ ಬರ್ತಾ ಇತ್ತು, ಅವ್ರು ಕಷ್ಟಪಡ್ತಾಯಿದ್ರು ಗಾಡಿ ಕಟ್ಟೋಗಿ, ಅದಕ್ಕೆ ನಾನು ಒಂದು ಫ್ಯಾಮಿಲಿ, ಒಂದು 4-5 ಜನ ಫ್ಯಾಮಿಲಿಗೆ ಆಗುವಂಥ ಒಂದು 1 ಲಕ್ಷದ ಕಾರ್ನ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಂಡಿಯಾದ ಮಿಡಲ್ ಕ್ಲಾಸ್ ಜನಕ್ಕೆ ಎಲ್ಲರೂ
ಖರೀದಿ ಮಾಡುವಂಥದ್ದು ಗಾಡಿ. ಟಾಟಾ ಪಾಲಿಸಿ ಏನು ಅಂದರೆ ಪ್ರತಿಯೊಬ್ಬರು ಕಾರ್ನ ತಗೊಳ್ಳಿ ಅಂತ. ಟಾಟಾ ಕಂಪ್ನಿ ಅಷ್ಟು ಬೆಳೆದ ಹೆಸರು ಮಾಡಿದ್ರು ಕಂಪ್ನಿಗೆ ಅವ್ರ ಹೆಸರು ಇಡಲಿಲ್ಲ. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನಾಗ್ಪುರ್ ಕಾಟನ್ ಮಿಲ್ ಹೆಸರು ಕೂಡ ಎಂಪ್ರೆಸ್ ಕಾಟನ್ ಮಿಲ್, ತಾಜ್ ಹೋಟೆಲ್ ಮುಂಬೈದು ಜಮ್ಶೆಡ್ಪುರ್ ಅನ್ನೋ ಒಂದು ಊರು, ಜಮ್ಶೆಡ್ ಟಾಟಾ ಅವರು ಬ್ರಿಟಿಷ್ ಜನರ ಊರು ಹೆಸರು ಚೇಂಜ್ ಮಾಡಿ ಮಾಡ್ತಾರೆ. ಟಾಟಾ ವಂಶಸ್ಥರಲ್ಲ. ಸೊ ಇದು ಟಾಟಾದವ್ರ ಬಗ್ಗೆ.